ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇವತ್ತು ಕೆಲವೊಂದು ಗಿಡಗಳನ್ನ ರಿಪೋರ್ಟಿಂಗ್ ಮಾಡಿದ್ದೀನಿ, ಹಾಗೆಯೇ ಹೊಸ ಸೀಡ್ಸ್ನ ಕೂಡ ಹಾಕಿದ್ದೀನಿ. ಎಲ್ಲದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈ ಪಾಟಲ್ಲಿ ಆಲ್ರೆಡಿ ನನಗೆ ಶಂಕು ಹೂವಿನ ಗಿಡ ಇದೆ. ಅದರಲ್ಲೇ ನಾನಿಲ್ಲಿ ಚಿಕ್ಕಡು ಅಂದರೆ ಅವರೆಕಾಯಿ ಅಂತೀವಲ್ಲ, ಚಪ್ರದ ಅವರೆಕಾಯಿ, ಅದನ್ನು ಕೂಡ ಪಾಟಿಂಗ್ ಮಾಡ್ತಿದ್ದೀನಿ. ಇದೆಲ್ಲ ಸೀಡ್ಸ್ ಥ್ರೂ ಬೆಳೆಸಿರೋ ಅಂಥದ್ದು. ಈ ಎಲ್ಲದನ್ನು ಕೂಡ ನನ್ನ ಹತ್ರ ಜಾಗ ಇರುವಂಥ ಪಾಟ್ಸಲ್ಲಿ ಎಲ್ಲದರಲ್ಲೂ ನಾನು ರೀಪಾಟಿಂಗ್ ಅನ್ನೋದನ್ನು ಮಾಡ್ತಾಯಿದ್ದೀನಿ. ನೋಡಿದ್ರಿ ಅಲ್ಲ, ಇದು ಚಿಕ್ಕಡು. ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಕಾಣ್ತಿರೋದು ಅದು ಸ್ಪೈಡರ್ ಪ್ಲ್ಯಾಂಟು. ಹಾಗೆ ಇದೇ ಪಾಟಲ್ಲಿ ಇನ್ನೊಂದಿರೋದು ಶಂಕು ಹೂವಿನ ಗಿಡ. ಹಾಗೆಯೇ ಇಲ್ಲಿ ನೋಡ್ತಿರೋದು ನೀವು, ಇದು ತೊಗರಿ ಬೀಜ. ನಾನು ಯಾವ ಬೀಜ ಅಂತ ಗೊತ್ತಾಗದೆ ಇದನ್ನು ನೆಟ್ಟಿದ್ದೆ. ಬಟ್ ಆದ್ರೂ 3 ಬೀಜಗಳು ನನಗೆ ಚೆನ್ನಾಗಿ ಸ್ಪ್ರೌಟ್ ಆಗಿತ್ತು. ಸೊ ಈ 3 ಕೂಡ ನಾನು ರೀಪಾಟಿಂಗ್ನ ಮಾಡ್ತಾಯಿದ್ದೀನಿ. ಈ ಪಾಟಲ್ಲಿ ಬರೀ ಒಂದು ಟೊಮ್ಯಾಟೊ ಗಿಡ ಇತ್ತು. ಸೊ ಅದರಿಂದ ಇದರಲ್ಲಿ ನಾನು ಒಂದು ಗಿಡನ ರೀಪಾಟಿಂಗ್ ಅನ್ನೋದು ಮಾಡಿದ್ದೀನಿ. ನಾವು ರೀಪಾಟಿಂಗ್ ಮಾಡುವಾಗ ತುಂಬ ಮಣ್ಣಿನ ಒಳಗಡೆಗೆ ಇಡಬಾರ್ದು. ಬಿಕಾಸ್ ಅದು ಕೂಡ ನನ್ನ ಎಕ್ಸ್ಪೀರಿಯೆನ್ಸಿಂದ ನಾನು ಕಲಿತದ್ದಂತು. ಯಾಕಂದರೆ ನಾವು ವಾಟ್ರಿಂಗ್ ಜಾಸ್ತಿ ಮಾಡಿದಾಗ ಸ್ಟೆಮ್ಸ್ ರಾಡ್ ಆಗುತ್ತೆ. ಸೊ ಅದರಿಂದ ನಾವು ರೀಪಾಟ್ ಮಾಡುವಾಗ ನೋಡಿಕೊಂಡು ನಾವು ಈಗ ಗಿಡ ಯಾವ ಹೈಟಲ್ಲಿದೆ ಅದೇ ಹೈಟ್ ಬರೋ ಥರ ರೀಪಾಟಿಂಗ್ನ ಮಾಡ್ಕೊಬೇಕು. ಇನ್ನು ಮಿಕ್ಕ 2 ಗಿಡಗಳನ್ನ ನಾನಿಲ್ಲಿ ಇನ್ನೊಂದು ಪಾಟಲ್ಲಿ ರೀಪಾಟಿಂಗ್ನ ಮಾಡ್ತಿದ್ದೀನಿ. ಈ ಸೀಡ್ಸ್ ನನ್ನ ಹತ್ರ ಆ್ಯಕ್ಚುಲಿ ಬೇರೆ ಯಾರೋ ಕೊಟ್ಟಿದ್ದಂಥ ಸೀಡ್ಸು. ಇದು ನಾನು ಯಾವ ಸೀಡ್ಸು ಅಂತ ಕನ್ಫ್ಯೂಸ್ ಆಗಿ ಈಗ ಹಾಕಿದ್ದೀನಿ. ಆ್ಯಕ್ಚುಲಿ ಈಗ ತೊಗರಿಕಾಯಿ ಸೀಸನ್ ಅಲ್ಲ, ಬಟ್ ಆಲ್ರೆಡಿ ಸ್ಪ್ರೌಟ್ ಆಗಿದೆ. ನೋಡೋಣ ಎಷ್ಟು ಮಾತ್ರ ಬರುತ್ತೆ ಅಂತ ನಾನು ಕೂಡ ಇದನ್ನು ರೀಪಾಟಿಂಗ್ ಅಂತೂ ಮಾಡಿದ್ದೀನಿ. ಎಷ್ಟು ಹೆಲ್ದಿ ಪ್ಲಾಂಟ್ಸ್ ಬಂದಿದೆ. ಸೊ ಒಂದು ಎಕ್ಸ್ಪೆರಿಮೆಂಟ್ ಥರ ಇರುತ್ತೆ ಅಂದ್ಬಿಟ್ಟು ಇದನ್ನು ರೀಪಾಟಿಂಗ್ ಮಾಡಿದ್ದೀನಿ. ನೋಡಿದ್ರಿ ಅಲ್ಲ, ಇಲ್ಲಿ 2 ಪ್ಲ್ಯಾಂಟ್ಸ್ನ ಹಾಕಿದ್ದೀನಿ. ಹಾಗೆಯೇ ಇನ್ನೊಂದರಲ್ಲಿ 1 ಪ್ಲ್ಯಾಂಟ್. ಟೋಟಲಿ 3 ತೊಗರಿಕಾಯಿ ಗಿಡಗಳನ್ನ ನಾನು ರೀಪಾಟ್ ಮಾಡಿದ್ದೀನಿ ಈಗ. ಹಾಗೆಯೇ ಚಿಕ್ಕಡು, ಅದೇ ಚಪ್ರದ ಅವರೆಕಾಯಿ, ಅದು ಕೂಡ ನಾನು ರೀಪಾಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಚಪ್ರದ ಅವರೆಕಾಯಿ ನನ್ನ ಹತ್ರ ವೈಟ್ ಸೀಡ್ಸ್ದು ಅಂದರೆ ವೈಟ್ ಚಪ್ರದ ಅವರೆಕಾಯಿ ಕೂಡ ಬಂದಿತ್ತು. ಅದನ್ನು ಕೂಡ ರೀಪಾಟಿಂಗ್ ಅನ್ನೋದನ್ನು ಮಾಡಿದ್ದೀನಿ. ಈಗ ನನಗೆ ಆಲ್ರೆಡಿ ಕಾಯಿ ಕೂಡ ಶುರು ಆಗಿದೆ. ನಾನು ನಿಮಗೆ ನೆಕ್ಸ್ಟ್ ಹಾರ್ವೆಸ್ಟ್ಗಳಲ್ಲಿ ತೋರಿಸ್ತೀನಿ. ನೆಕ್ಸ್ಟು ಇದು ಚಮ್ಮಕಾಯಿ, ತಮ್ಮಕಾಯಿ ಅಂತ ಕರೀತಾರಲ್ಲ ಅದು. ಆ ಪ್ಲ್ಯಾಂಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಕೂಡ ಒಂದು ಬಕೆಟಲ್ಲಿ ರೀಪಾಟ್ ಮಾಡ್ತಿದ್ದೀನಿ. ಇದು ಪೇಂಟ್ ಬಕೆಟು. 20 ಲೀಟರ್ಸ್ಗಿಂತ ದೊಡ್ಡದಿರುತ್ತೆ, 25 ಲೀಟರ್ಸ್ ಪ್ರಾಬಬ್ಲಿ. ಇದು ರೀಪಾಟ್ ಮಾಡಿ ಆದಮೇಲೆ ತುಂಬಾ ಡಲ್ ಆಗಿತ್ತು. ಬಟ್ ಇದರಲ್ಲಿ ಏನು ಎಲೆಗಳಿದೆ ಅಲ್ಲ, ಅದನ್ನೆಲ್ಲ ನಾನು ಕಟ್ ಮಾಡಿದೆ. ಈಗ ಹೊಸ ಚಿಗುರು ಬರ್ತಿದೆ. ನಾನು ಈಗ ರೀಪಾಟ್ ಮಾಡಿದಂಥ ಎಲ್ಲ ಗಿಡಗಳಿಗೆ ವಾಟ್ರಿಂಗ್ ಮಾಡ್ತಿದ್ದೀನಿ. ನಾವು ಸಾಯಿಲ್ ಎಷ್ಟೇ ತೇವ ಇದ್ದರೂ ಕೂಡ ವಾಟ್ರಿಂಗ್ ಅಂತೂ ತಪ್ಪದೇ ಮಾಡಬೇಕು ರೀಪಾಟ್ ಮಾಡಿ ಆದಮೇಲೆ. ಸೊ ಸ್ವಲ್ಪ ಎಲ್ಲದಕ್ಕೂ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಸೀಡ್ಸ್ನ ಹಾಕ್ತಿದ್ದೀನಿ. ನಾನಿಲ್ಲಿ ಹಾಕ್ತಿರುವಂಥ ಸೀಡ್ಸು ಇದು ತೋಟಕೂರ ದಂಟಿನ ಸೊಪ್ಪು ಅಂತೀವಲ್ಲ, ಈ ಸೊಪ್ಪಿನ ಸೀಡ್ಸನ್ನು ಹಾಕ್ತಿದ್ದೀನಿ. ಸೊ ಇದು ತುಂಬ ಸಣ್ಣ ಸೀಡ್ಸ್ ಇರುತ್ತೆ, ಅದರಿಂದ ದೂರ ಹಾಕ್ಕೊಬೇಕು. ಆ ರೀತಿ ಹಾಕೋಕ್ಕೆ ಆಗಲ್ಲ ಅನ್ನೋರು ಮರಳು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಈ ಟಬ್ಬಲ್ಲಿ ನಾನು ಫುಲ್ ಕಂಪೋಸ್ಟಿಂಗ್ ಎಲ್ಲ ಹಾಕಿದ್ದೀನಿ. ಐ ಮೀನ್ ಟು ಸೇ, ಫಸ್ಟ್ ಸಾಯಿಲ್ ಹಾಕಿ, ಆಮೇಲೆ ಕಿಚನ್ ಕಂಪೋಸ್ಟ್ ಅಲ್ಲ, ಕಿಚನ್ ವೇಸ್ಟ್ ಹಾಕಿದ್ದೀನಿ, ಮತ್ತು ಸಾಯಿಲ್ ಹಾಕಿದ್ದೀನಿ. ಸೊ ಲೇಯರ್ಡ್ ಬೈ ಲೇಯರ್ ಆಗಿ ಈ ಟಬ್ಬನ್ನು ನಾನು ಫಿಲ್ ಮಾಡಿದ್ದೀನಿ. ಆ ಫಿಲ್ ಮಾಡಿ ಆದಮೇಲೆ ಒಂದು 3-4 ಡೇಸಿಗೆ ನಾನು ಈ ಥರ ಸೀಡ್ಸನ್ನು ಹಾಕಿದ್ದೀನಿ. ಅದೇ ರೀತಿ ಇದು ಕೂಡ ಅಷ್ಟೇ. ಈ ಟಬ್ಬು ಕೂಡ ಹಾಗೇ ಫಿಲ್ ಮಾಡಿರೋದು. ಇದರಲ್ಲಿ ನಾನು ಕೊತ್ತಂಬರಿ ಬೀಜಗಳನ್ನ ಹಾಕ್ತಿದ್ದೀನಿ, ಅಂದರೆ ಧನಿಯಾನ ಹಾಕ್ತಾಯಿದ್ದೀನಿ. ನೋಡಿ, ಇದು 2 ರೀತಿಯಾದ ಧನಿಯಾ ಸೀಡ್ಸ್ ಇತ್ತು ನನ್ನ ಹತ್ರ. ಇದು ಕೂಡ ಅಷ್ಟೇ ಬೇರೆಯವರು ಕೊಟ್ಟಿರುವಂಥ ಧನಿಯಾ ಸೀಡ್ಸು. ಸೊ 2 ರೀತಿಯಾದ ಧನಿಯಾ ಸೀಡ್ಸ್ನ 2 ಸೈಡಲ್ಲಿ ಹಾಕ್ತಾಯಿದ್ದೀನಿ. ಹಾಗೆಯೇ ನೀವು ನೋಡ್ತಿದ್ರೆ ನಿಮಗೆ ಕಾಣುತ್ತೆ, ಇದರಲ್ಲಿ ಅಲ್ಲಲ್ಲಿ ನಿಮಗೆ ಕಡ್ಡಿಗಳೆಲ್ಲ ಕಾಣ್ತಿದೆ ಅಲ್ಲ. ಸೊ ಇದು ಕಿಚನ್ ವೇಸ್ಟಿಂದ ಹಾಕಿರುವಂಥ, ಅಂದರೆ ಟಬ್ಬನ್ನು ಈ ಕಿಚನ್ ವೇಸ್ಟ್ ಮತ್ತು ಮಣ್ಣಿನಿಂದ ಫಿಲ್ ಮಾಡಿ ಈ ಟಬ್ಬನ್ನು ಫಿಲ್ ಮಾಡಿರುತ್ತಿದ್ದೀನಿ. ಹಾಗೆಯೇ ಇದು ಇನ್ನೊಂದು ರೀತಿಯಾದ, ಇದು ಹೈಬ್ರಿಡ್ ಕೊತ್ತಂಬರಿ ಬೀಜ. ಸೊ ಇದನ್ನು ಕೂಡ ನನಗೆ ಬೇರೆಯವರು ಕೊಟ್ಟಿದ್ದರು. ಇದು ಫುಲ್ ನಮಗೆ ಮುಂಚೆನೇ ಗೊತ್ತಲ್ಲ ನಿಮಗೆ ಹೇಗೆ ಕೊತ್ತಂಬರಿ ಬೀಜ ಹಾಕಬೇಕು ಅನ್ನೋದು. ಯಾರಿಗಾದರೂ ಇನ್ನೂ ಫುಲ್ ಇನ್ಫಾರ್ಮೇಷನ್ ಬೇಕು, ಹೇಗೆ ನಾವು ಕೊತ್ತಂಬರಿ ಬೆಳೆಸಬೇಕು ಅನ್ನೋದಾದರೆ
ನನ್ನ ಚಾನಲಲ್ಲಿ ತುಂಬಾ ಹಳೆ ವಿಡಿಯೋಗಳಿದೆ, ಬೇಕಂದರೆ ಇಲ್ಲಿ ಟ್ಯಾಗ್ ಕೂಡ ಮಾಡಿರ್ತೀನಿ, ನೀವು ಒಂದ್ಸತಿ ಆ ವಿಡಿಯೋ ಕೂಡ ಚೆಕ್ ಮಾಡಿ. ಸೊ 2 ರೀತಿಯಾದ ಕೊತ್ತಂಬರಿ ಸೀಡ್ಸ್ನ ನಾನು ಒಂದು ಟಬ್ನಲ್ಲಿ ಹಾಕಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಹಾಕ್ತಿರುವಂಥದ್ದು ಪಾಲಕ್ ಸೀಡ್ಸ್ ನಾವು ದೂರ ಹಾಕ್ಕೊಂಡ್ರೆ ಬೆಟರು. ಸುಮ್ಮನೆ ಹಾಗೆ ಬೇರೆ ಸೊಪ್ಪಿನ ಸೀಡ್ಸ್ ಹಾಕ್ದಂಗೆ ಹಾಗೆ ಚೆಲ್ಲೋದಕ್ಕಿಂತ ಒಂದೊಂದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದೊಂದು ಸೀಡ್ಸ್ಗೂ ಕೂಡ 1 ಇಂಚ್ ಗ್ಯಾಪ್ ಇರೋ ಥರ ನೋಡಿಕೊಂಡು ಸೀಡ್ಸ್ನ ಹಾಕ್ಕೋತಿದ್ದೀನಿ. ಇದು ಕೂಡ ತುಂಬಾ ಚಿಕ್ಕ ಟಬ್ ಇದು. ಇದರಲ್ಲೂ ಕೂಡ ಸ್ವಲ್ಪ ಕಿಚನ್ ವೇಸ್ಟ್ ಕೆಳಗಡೆ ಹಾಕಿದ್ದೀನಿ. ಬಟ್ ಅದು ಎಷ್ಟು ಗಿಡಗಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಮೇಲ್ಗಡೆ ಒಂದು 3 ಇಂಚಷ್ಟು ನಾನು ಮಣ್ಣನ್ನು ಹಾಕಿದ್ದೀನಿ. ಅಂದರೆ ಸಾಯಿಲ್ ಮಿಕ್ಸ್, ಇದು ಬರೀ ಮಣ್ಣಲ್ಲ, ಎಲ್ಲ ನಾವು ಮಿಕ್ಸ್ ಮಾಡಿರುವಂಥ ಸಾಯಿಲ್, ಗೊಬ್ಬರ, ಕೋಕೋಪೀಟ್, ಮಣ್ಣು, ಹಾಗೆಯೇ ನೀಮ್ ಕೇಕ್ ಪೌಡರ್ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿರುವಂಥ ಸಾಯಿಲ್ ಮಿಕ್ಸ್ನ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಎಲ್ಲದರ ರೀತಿಯ ಒಂದು 4 ದಿನ ಬಿಟ್ಟು ನಾನಿಲ್ಲಿ ಸೀಡ್ಸನ್ನು ಹಾಕ್ತಿದ್ದೀನಿ. ಇಲ್ಲಿ ನಾನು 2 ಟಬ್ಬಲ್ಲಿ ಪಾಲಕು ಸೀಡ್ಸನ್ನು ಹಾಕಿದ್ದೀನಿ ನೋಡಿ. ಇದು 2ನೇ ಟಬ್ಬು. 2 ಟಬ್ಬಲ್ಲೂ ಕೂಡ ನಾನು ಪಾಲಕ್ ಸೀಡ್ಸನ್ನು ಹಾಕಿದ್ದೀನಿ. ನಾವು ಪಾಲಕ್ ಸೀಡ್ಸನ್ನು ಹಾಕ್ಕೊಂಡ್ಮೇಲೆ ಮೇಲ್ಗಡೆ ಮಣ್ಣಿನಿಂದ ಕವರ್ ಮಾಡೋ ಅವಶ್ಯಕತೆ ಇರಲ್ಲ. ಯಾಕಂದರೆ ನಾವು ಆಲ್ರೆಡಿ ಆ ಮಣ್ಣಿನ ಒಳಗಡೆ ಒಂದು ಅರ್ಧ ಇಂಚು ಒಳಗಡೆ ಹಾಕಿರೋದ್ರಿಂದ ಇದು ಪರವಾಗಿಲ್ಲ. ಸೊ ಇಲ್ಲಿ ನಾನು 2 ಟಬ್ಬಲ್ಲಿ ಪಾಲಕ್ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ. 2 ಕೂಡ ಅಷ್ಟೇ ತುಂಬಾ ಚಿಕ್ಕ ಟಬ್ಬು. ಅದರಿಂದ ನಾನೇನು ಮಾಡಿದ್ದೀನಿ ಅಂದರೆ 2 ಟಬ್ಬಲ್ಲಿ ಪಾಲಕ್ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ. ನೋಡಿದ್ರಿ ಅಲ್ಲ, ನಾನು ಹೊಸ ಸೀಡ್ಸನ್ನು ಹೇಗೆ ಹಾಕ್ತಿದ್ದೀನಿ, ಸೀಡ್ಸ್ ಹಾಕ್ಕೊಂಡ್ಮೇಲೆ ಗಿಡಗಳನ್ನ ಹೇಗೆ ರೀಪಾಟ್ ಮಾಡ್ತೀನಿ ಎಲ್ಲದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ ಈ ಟಬ್ಬಲ್ಲಿ ಮಣ್ಣು ಕಡಿಮೆ ಇದ್ದಿದ್ದರಿಂದ ನಾನೇನು ಮಾಡಿದೆ, ಈ ಪಾಲಕು ಸೀಡ್ಸ್ ಹಾಕಿರೋದ್ರ ಮೇಲೂ ಕೂಡ ಕೋಕೋಪೀಟಿಂದ ಕವರ್ ಮಾಡಿದ್ದೀನಿ. ಕೋಕೋಪೀಟ್ ನಾವು ಮೇಲ್ಗಡೆ ಹಾಕೋದ್ರಿಂದ ನಮಗೆ ನೀರಿನ ಅಂಶ ಅಂದರೆ ತೇವಾಂಶನ ಹಿಡಿದಿರುತ್ತೆ. ಹಾಗೆಯೇ ಸೀಡ್ಸು ಬೇಗ ಕೂಡ ಸ್ಪ್ರೌಟ್ ಆಗುತ್ತೆ. ಈಗ ನಾನು ಈ ಬೀಜಗಳು ನಿಮಗೆ ಗೊತ್ತಿರಲೇಬೇಕಲ್ಲ, ಇದು ಚುಕ್ಕಕೂರ ಸೀಡ್ಸು, ಇದನ್ನು ಕೂಡ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಚುಕ್ಕಕೂರ. ಸೊ ಈ ಸೀಡ್ಸನ್ನು ಕೂಡ ನಾನು ಒಂದು ಟಬ್ನಲ್ಲಿ ಹಾಕೋತಾ ಇದ್ದೀನಿ ನೋಡಿ. ಚುಕ್ಕಕೂರ ಸೀಡ್ಸ್ ಕೂಡ ಅಷ್ಟೇ, ನಾವು ಪಾಲಕ್ ಸೀಡ್ಸ್ ಹಾಕ್ದಂಗೆ ನಾವು 1 ಇಂಚ್ ಗ್ಯಾಪ್ ಕೊಟ್ಟು ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಗಿಡದಿಂದ ಗಿಡಕ್ಕೆ ಗ್ಯಾಪ್ ಇದ್ದರೆ ಎಲೆಗಳು ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ನಾನಿಲ್ಲಿ 1 ಟಬ್ನಲ್ಲಿ ಚುಕ್ಕಕೂರ ಸೀಡ್ಸನ್ನು ಹಾಕ್ತಿದ್ದೀನಿ. ಈ ಟಬ್ಬಲ್ಲೂ ಕೂಡ ಅಷ್ಟೇ ಒಂದೊಂದು ಹೋಲಲ್ಲಿ 2 ಇಲ್ಲ 3 ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಆರೋಗ್ಯ ಕೊಡುವಂಥ ಸೊಪ್ಪು ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಸಿಗೋದು ತುಂಬಾ ಕಷ್ಟ. ಇದು ಆಂಧ್ರ ಕಡೆ ತುಂಬಾ ಫೇಮಸ್ಸು, ತುಂಬ ಚೆನ್ನಾಗಿ ತಿಂತಾರೆ ಅಲ್ಲಿ. ಇಲ್ಲೂ ಕೂಡ ನಿಮಗೆ ಸೀಡ್ ಸಿಕ್ಕಿದ್ರೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲ ಸೊಪ್ಪು ಸಿಕ್ಕಿದ್ರೂ ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೋಡಿದ್ರಿ ಅಲ್ಲ, ಈ ರೀತಿ ನಾನು ಎಲ್ಲ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಈಗ ಸೊಪ್ಪಿನ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಈ ಬೇಸಿಗೆಗೆ ನಮಗೆ ಸೊಪ್ಪು ತುಂಬಾ ಇಂಪಾರ್ಟೆಂಟ್, ತುಂಬಾ ಐರನ್ ಎಲ್ಲ ಕೊಡುತ್ತೆ. ಸೊ ಅದರಿಂದ ಸೊಪ್ಪನ್ನು ತುಂಬಾ ಜಾಸ್ತಿ ತಿನ್ನಬೇಕು. ಈಗಿನೂ ನಾನು ಮತ್ತೆ ಸೊಪ್ಪನ್ನು ಹಾಕೋದು ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆ ಈ ಸೊಪ್ಪು ಎಲ್ಲ ಹೇಗೆ ಬೆಳೆದಿದೆ, ಹೇಗೆ ಬೆಳೀತಿದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಸೊ ಎಲ್ಲ ಸೀಡ್ಸ್ನ ಹಾಕೊಂಡ್ಮೇಲೆ ಹೀಗೆ ವಾಟ್ರಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.